ಲಾಯರ್ ಜಗದೀಶ್ ಅವ್ರು ಎಲ್ಲೋದ್ರು ಸರ್? ಜೈಲ್ನಾಗ ಅದಾರ್ರಿ, ಬೇಲ್ ಆಗಿಲ್ಲ ಅವರಿಗೆ. ಬೇಲ್ ಆಗಿಲ್ಲ, ಹೈಕೋರ್ಟ್ಗೆ ಬೇಲ್ ಹಾಕಿರ್ಬೇಕು. ಅದೇ ಮಫ್ಸಿಲ್ ಕೋರ್ಟ್ಸ್ ಅಂಡ್ ಲೋವರ್ ಕೋರ್ಟ್ಸ್ ಬಿಲೋ ರಿಜೆಕ್ಟೆಡ್ ಹೀಸ್ ಬೇಲ್ ಅಪ್ಲಿಕೇಶನ್. ಇವನಿಗೆ ಇದರ ನಮ್ಮ ಇವರಿಗೆ ಲಾಯರ್ ಜಗದೀಶ್ ಅವರಿಗೆ ಬೇಲ್ ಸಿಕ್ಕಿಲ್ಲ ಇನ್ನು. ಈಗ ಲಾಯರ್ ಜಗದೀಶ್ ಯಾರ್ದ ನಮ್ಮ ಇವ್ರದ ಬೇಲ್ ಕ್ಯಾನ್ಸಲ್ ಮಾಡಿಸಿ ಒಳ ಹಾಕ್ತೇನೆ ಅಂತ ಹೇಳಿದ್ದ ನಮ್ಮ ಇವ್ರಿಗೆ ದರ್ಶನ್ಗೆ. ಬೇಲ್ ಕ್ಯಾನ್ಸಲ್ ಮಾಡಿಸಿ ಒಳಗೆ ಹಾಕ್ಸೋದು ಬೇಡಪ್ಪ, ನಿನಗೆ ನೀ ಬೇಲ್ ಮಾಡಿಸ್ಕೊ ಸಾಕು. ನೀನೊಬ್ಬ ಲಾಯರ್ ಅಂತ ಹೇಳ್ಕೊಂತೀಯಲ್ಲ, ನೀ ಬೇಲ್ ಮಾಡಿಸ್ಕೋ. ಮೊದಲಾಗ ಗೊತ್ತಾಗಿಲ್ಲ ವೆದರ್ ಇಟ್ ಈಸ್ ದಿ ಕಾಗ್ನಿಜಬಲ್ ಅಫೆನ್ಸ್ ಆರ್ ನಾನ್ ಬೇಲೆಬಲ್ ಅಫೆನ್ಸ್, ಹೆಂಗೆ ಏನು ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು, ಲಾ ಅಂಡ್ ಆರ್ಡರ್ನ ಡಿಸ್ಟರ್ಬ್ ಮಾಡಬೇಕು ಬಿಡ್ಬೇಕು ಅನ್ನೋದು ಲಾಯರ್ಗೆ ಗೊತ್ತಿರಬೇಕು. ಡಾಕ್ಟ್ರಿಗೆ ಇದನ್ನ ತಿಂದ್ರೆ ಇಂಥ ರೋಗ ಬರ್ತದೆ ಅಂತ ಗೊತ್ತಿರ್ತದೆ. ಡೂಪ್ಲಿಕೇಟ್ ಡಾಕ್ಟ್ರಿಗೆ ಏನ್ ಗೊತ್ತಿರ್ತೈತಿ? ವೈರಸ್ ಅದು, ಆರ್ಗಾನಿಸಮ್ ಅದು, ಬಿ ನೆಗೆಟಿವ್, ಬಿ ಗ್ರಾಮ್ ನೆಗೆಟಿವ್, ಬಿ ಗ್ರಾಮ್ ಪಾಸಿಟಿವ್ ವೈರಸ್ ಅಂದ್ರೇನು, ಬಿ ಪಾಸಿಟಿವ್ ಆರ್ಗ್ಯಾನಿಸಮ್ ಅಂದ್ರೇನು, ಎ ಪಾಸಿಟಿವ್ ಆರ್ಗ್ಯಾನಿಸಮ್ ಅಂದ್ರೇನು, ಎ ನೆಗೆಟಿವ್ ಆರ್ಗ್ಯಾನಿಸಮ್ ಏನು, ಬಿ ನೆಗೆಟಿವ್ ಆರ್ಗ್ಯಾನಿಸಮ್ ಏನು, CSN ಕಲ್ಚರ್ ಅಂಡ್ ಸೆನ್ಸಿಟಿವ್ ಅಂದ್ರೇನು, ವಾಟ್ ಈಸ್ ದಿ ಆಂಟಿಬಯೋಟಿಕ್, ವಾಟ್ ಈಸ್ ದಿ ಕ್ಯಾರೆಕ್ಟರ್ ಆಫ್ ದಿ ಡಿಸೀಸ್, ವಾಟ್ ಈಸ್ ದಿ ಇನ್ಫೆಕ್ಷನ್, ವಾಟ್ ಈಸ್ ದಿ ಫೆವರ್ ಏನ್ರಿ? ಒಂದು ಡೋಲೋ 650 ಕೊಟ್ಬಿಟ್ರೆ, ಒಂದು ಪ್ಯಾರಾಸಿಟಮಲ್ ಕೊಟ್ಬಿಟ್ರೆ 500 mg ಎಂಥ ಜ್ವರ ಆದ್ರೆ ಕಿತ್ಕೊಂಡು ಹೋಗಿರ್ತದೆ. ಆದ್ರೆ ನಿಜವಾದ ಡಾಕ್ಟರ್ ಏನ್ ಹುಡುಕ್ತಾರೆ ಅಂದ್ರೆ, ಫಾರ್ ವಾಟ್ ರೀಸನ್ ಹಿ ಸಸ್ಟೈನ್ ಟೆಂಪರೇಚರ್ ಅಂತ ಹುಡುಕ್ತಾರೆ. ನಿಜವಾದ ಡಾಕ್ಟರ್ ಯಾವ ಕಾರಣದಿಂದ ಜ್ವರ ಬಂದಿವೆ, ಎಲ್ಲಿ ಇನ್ಫೆಕ್ಷನ್ ಆಗಿದೆ, ವೆದರ್ ಯೂರಿನರಿ ಇನ್ಫೆಕ್ಷನ್ ಆರ್ ಹಾರ್ಟ್ ಇನ್ಫೆಕ್ಷನ್ ಆರ್ ಥ್ರೋಟ್ ಇನ್ಫೆಕ್ಷನ್ ಆರ್ ದಿ ಮೆಂಟಲ್ ಇನ್ಫೆಕ್ಷನ್ ಆರ್ ದಿ ಅಬ್ಡಾಮಿನ್ ಇನ್ಫೆಕ್ಷನ್, ಯಾವ ಇನ್ಫೆಕ್ಷನ್ ಆಗಿದೆ, ಲಂಗ್ಸ್ ಇನ್ಫೆಕ್ಷನ್ ಯಾವ ಇನ್ಫೆಕ್ಷನ್ ಆಗಿದೆ ಅಂತ ತಿಳ್ಕೊಂಡು ಆ ಇನ್ಫೆಕ್ಷನ್ಗೆ ಹೊಂದುವಂತ ಆಂಟಿಬಯೋಟಿಕ್ ಅದು ಎ ಗ್ರಾಮ್ ನೆಗೆಟಿವ್ ಆರ್ಗಾನಿಸಮ್ ಇದೆಯೋ, ಬಿ ನೆಗೆಟಿವ್ ಆರ್ಗಾನಿಸಮ್ ಇದೆಯೋ, ಅಥವಾ ಕಲ್ಚರ್ ಅನ್ನು ಸೆನ್ಸಿಟಿವ್ ಮಾಡಿ ಅದಕ್ಕೆ ಯಾವ ಆಂಟಿಬಯೋಟಿಕ್ ಬರ್ತದೆ ಅಂತ ಹಿಡಿದು ಆ ರೋಗಿಯನ್ನು ಆರಾಮ್ ಮಾಡುವಂತವ್ರು ಡಾಕ್ಟ್ರು. ಇದು ಗೊತ್ತಿಲ್ಲದೆ ಇದು ಲಾಯರ್ಗಳಿಗೆ ಗೊತ್ತಿರ್ತದೆ. ಭೀಮಾ ಕಾಲ್ ತಿಪ್ಪಿ ಸರ್ ಅಂತದೆ ಹೆಸರು ಹೇಳ ನೋಡಪ್ಪ ನಿಮ್ಮದ. ಭೀಮಾ ಕಾಲ ತಿಪ್ಪಿ, ನಮಸ್ಕಾರಪ್ಪ ಭೀಮಾ. ಆದಿತ್ಯ ವೇದವಾಡ್ಗಿ, ಶಿವರಾಜ್ ದೊಡ್ಡಮನಿ, ಶರತ್. ಓಕೆ. ಸೊ ಪುಲ್ವಾಮಾ ದಾಳಿಯಲ್ಲಿ ಈಗ ಒಂದ್ ಯಾವ್ದಾರ ಮರ್ಡರ್ ಆದ್ರೆ, ಸೌಜನ್ಯ ಕೊಲೆ ಆದ್ರೆ, ಮತ್ತೊಂದಾದ್ರೆ, ಗೌರಿ ಲಂಕೇಶ್ ಆದ್ರೆ ಎಲ್ಲರೂ ಅದಾತು ಇದಾತು ಹಿಡೀರಿ ಮಾಡಿರಿ ಅಂತ ಕೋಲಾಹಲ ಮಾಡ್ತಾರೆ. ಈಗ ಪ್ರತಿಯೊಂದು ದಾಳಿ ಆದಾಗ ಅದ್ರ ಹಿಂದೆ ಯಾರ್ಯಾರು ಅದರ, ಏನು ಎಂತು, ಅವ್ರನ್ನ ಅಲ್ಲಿ ಕಳಿಸ್ರಿ ಇಲ್ಲಿ ಕಳಿಸ್ರಿ ಎಲ್ಲ ಮಾತಾಡ್ತಿದ್ದಾರೆ. ಪುಲ್ವಾಮಾ ದಾಳಿಯಾಗಿ ಇಷ್ಟು ವರ್ಷ ಆತು, ಆರೋಪಿಯನ್ನ ಹಿಡಿದಿದ್ದೀರ ನೀವು. ಈ ದೇಶದ ಪ್ರಜೆಗೆ ಮತ್ತು ಜಗತ್ತಿಗೆ ಗೊತ್ತಾದಂತ ವಿಚಾರ. ಜಗತ್ತಿಗೆ ಈ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆಯಾ? ಮೀಡಿಯಾಗಳು ಇದ್ರ ಮ್ಯಾಗ ಆ ಬಕೆಟ್ ಚಾನಲ್, ರಂಗಣ್ಣನ ಚಾನಲ್, ಇನ್ನೊಬ್ಬನವನ್ ಯಾರ ಜಯಪ್ರಕಾಶ್ ಶೆಟ್ಟಿ, ಆಮೇಲೆ ಅಜಿತ್ ಹನುಮಕ್ಕನವರ, ಈ ಮೂರೋದವಲ್ಲ. ಇವಕ್ಕೆ ತಲೆ ಇಲ್ಲ, ತಲೆ ಇದ್ರು ತಲೆ ಒಳಗೆ ಮಿದುಳಿಲ್ಲ, ಮಿದುಳೊಳಗೆ ಬುದ್ಧಿ ಇಲ್ಲ, ಬುದ್ಧಿ ಇದ್ರೂ ಸಹಿತ ವಿವೇಕ ಇಲ್ಲ. ಆ ಬುದ್ಧಿ ಇದ್ರೂ ಸಹಿತ ಅದು ವೈರಸ್ನಿಂದ ಇಫೆಕ್ಟ್ ಆಗಿ ವೈರಲ್ ಇನ್ಫೆಕ್ಷನ್ ಆಗಿ ತಿಳಿದುದ್ದ ಮಾತಾಡ್ತಾವ. ಮನ್ ರಂಗಣ್ಣ ಯಾರಿಗೆ ಮಾತಾಡ್ತತಿ, ನನ್ನ ಎದುರಿಗೆ ಬಂದ್ರ ಓಡ್ಸ್ಯಾಡ್ ಹೊಡಿತೀನಿ, ಹೊಡೀರಿ ಅಂತ ಹೇಳ್ತಾನೆ ಅಂತ ಹೇಳ್ತತಿ. ಯಾರಿಗೆ? ನಾನೇ ಹೊಡಿತೀನಿ, ನನ್ನ ಎದುರು ರಾಣೆ ಬೆಂಗಳೂರಿಗೆ ಬಂದ್ರೆ ಓಡ್ಸ್ಯಾಡ್ ಹೊಡೀರಿ ಅಂತ ಕರೆ ಕೊಡ್ತೀನಿ ಅಂತ ಹೇಳ್ತತಿ. ಅಪ್ಪ ರಂಗಣ್ಣ, ನಿನ್ನಿಂದ ಯಾರಾದ್ರು ಮರೆಯ ಓಡ್ಸ್ಯಾಡ್ ಹೊಡಿ ಅಂತ ಯಾವ ಸಂಘಟನೆ ಇದೆ ನಿನ್ನಿಂದ? ಯಾರಿದಾರೆ ನಿನ್ನಿಂದ? ಯಾರ್ಯಾರು ಇಲ್ಲ, ಹೌದಾ? ನೆಕ್ಸ್ಟ್ CM ಆಫ್ ಕರ್ನಾಟಕ ಶ್ರೀ ಸತೀಶ್ ಜಾರಕಿಹೊಳಿ, ಜೈ ವಾಲ್ಮೀಕಿ, ಮಧುಕುಮಾರ್ P ವಾಲ್ಮೀಕಿ. ಯಾರಾಗ್ಲಿ ಬಿಡಪ್ಪ, ನಮ್ಮ ಕಾಂಗ್ರೆಸ್ನವ್ರು ಆಗ್ತಾರಲ್ಲ, ಏನ್ ಬಿಜೆಪಿ ಕರ್ಕೊಂಬಂದ್ ಮಾಡ್ತೀರಾ ಇಲ್ಲಿ ನೀವು? ಜೈ ವಾಲ್ಮೀಕಿ ಆದ್ರೇನು, ಜೈ ಕನಕ ಅಂದ್ರೇನು, ಜೈ ಬಸವೇಶ್ವರ ಅಂದ್ರೇನು, ಯಾರಾದ್ರೇನು, ಲಿಂಗಾಯತರಾಗ್ಲಿ ಬ್ರಾಹ್ಮಣರಾಗ್ಲಿ ದೇಶಪಾಂಡ್ಯರ್ ಮಾಡ್ಲಿಬಿಡು, ನಮಗೆ ಅಬ್ಜೆಕ್ಷನ್ ಇಲ್ಲ. ಕಾಂಗ್ರೆಸ್ನರಾಗ್ಲಿ, ಹೌದಾ? ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕರ್ಕೊಂಬಂದು CM ಮಾಡ್ಲಿ, ಹೌದಾ? ಈಗ ಖರ್ಗೆ ಅವ್ರು ಮಾಡ್ಲಿ, ಇವ್ರನ್ನ ಮಾಡ್ಲಿ, ಯಾರನ್ನ ನಮ್ಮ ಇವರು ಹೋಮ್ ಮಿನಿಸ್ಟರ್ ಅದಾರಲ್ಲ ಅವ್ರಿಗೆ CM ಕೊಡ್ಲಿ, ಯಾರನ್ನ DK ಶಿವಕುಮಾರ್ನ ಮಾಡ್ಲಿ, ನನಗೆ ತಕರಾರಿಲ್ಲ. ಗುಡ್ ಮಾರ್ನಿಂಗ್ ಸರ್, ನಿಮ್ಮ ತಲೆ ಮೇಲೆ ಫೋಟೋ ನೋಡಿದೆ, ಆಮೇಲೆ ಬಹಳ ಖುಷಿ ಆಯ್ತು. ನಿಜವಾಗಲೂ ನೀವೇ ದೇಶ ಪ್ರೇಮ. ಪ್ರವೀಣ್ ಕಂಪ್ಲಿ. ನಾನು ಎಲ್ಲರೂ ಹಾಕ್ಯಂತನಪ್ಪ,
ನೋಡು, ದೇಶಕ್ಕಾಗಿ ಪ್ರಾಣ ಕೊಟ್ಟ ಇಂದಿರಾ ಗಾಂಧಿ ಹಾಕ್ಕೊಂಡ. ಇಂದಿರಾ ಗಾಂಧಿ ಯಾಕೆ ಹಾಕ್ಕೊಂಡಂದ್ರೆ ದೇಶಕ್ಕಾಗಿ ಇವರಿಬ್ರು ಹುತಾತ್ಮರಾಗಿದ್ದಾರೆ. ಯಾರು? ದೇಶಕ್ಕಾಗಿ ಹುತಾತ್ಮರಾದರು ಇವರು. ಹೋರಾಡಿದನು ಈಗ ಮಾಡಿದವರು ಯಾರು? ಅಂಬೇಡ್ಕರ್ ಅವರು. ಜಾತಿ ವ್ಯವಸ್ಥೆ ಮತ್ತು ಬಡತನ ನಿರ್ಮೂಲನೆ, ಸಮಾನತೆ. ಗಾಂಧೀಜಿ ಸತ್ಯ ಅಹಿಂಸೆ ಮಾರ್ಗ. ಅವರೇನು ಆಸ್ತಿ ಮಾಡಲಿಲ್ಲ, ಮನಿ ಮಾಡಲಿಲ್ಲ, ಆದ್ರೂ ಕೂಡ ನಾವು ಇದರಲ್ಲಿ ನಮ್ಮ ಕೋರ್ಟ್ನಲ್ಲಿ ಅವ್ರ ಫೋಟೋ ಹಾಕ್ಕೊಂಡವಿ. ಇಂಥ ಮಹನೀಯರ ಫೋಟೋವನ್ನು ಹಾಕ್ಕೊಂಡ್ರೆ ಇನ್ನೂ ಅನೇಕ ಮಹನೀಯರ ಫೋಟೋ ಹಾಕ್ಕೋಬೇಕು. ಸ್ವಾಮಿ ವಿವೇಕಾನಂದ, ಬಸವಣ್ಣವರು, ಇಂಥವರೆಲ್ಲ ಫೋಟೋ ಹಾಕ್ಕೋಬೇಕು. ಇಲ್ಲೇ ಫೋಟೋ ಹಾಕ್ಕೊಂಡ ಬಸವಣ್ಣವ್ರದ್ದು ಹಾಕ್ಯನ್ ನಾನು. ಬುದ್ಧ, ಬಸವ, ಅಂಬೇಡ್ಕರ್ ಹಾಕ್ಕೊಂಡದನಿ. ಸೊ ಕಾರಣ, ನಾನು ಜಾತಿವಾದಿ ಅಲ್ಲ, ನಾನು ಧರ್ಮದ ವಿರೋಧಿನೂ ಅಲ್ಲ. ನಾನು ಎಲ್ಲ ಧರ್ಮವನ್ನ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಮುಸಲ್ಮಾನ, ಭಾರತೀಯ ಅಂತ ಹೇಳಿ ಏನು ಒಂದೇ ಮಾತರಂ ಐತಲ್ಲ, ಒಂದೇ ಮಾತರಂ ಆದ ನಮ್ದು. ಏನು ನಾಡಗೀತೆ ಇದೆಯಲ್ಲ, ನಮ್ಮ ನಾಡಗೀತೆಗೆ ಅನುಸಾರವಾಗಿ ನಾನಿರೋನು. ನಮ್ಮ ಕಾನೂನು ಏನಿದೆಯಲ್ಲ ಅದಕ್ಕಿರೋನು. ಈ ಕೊಲೆ ನೋಡಿ, ಆ ಪಾಪ ಹೆಣ್ಮಗಳನ್ನ ಕೊಂದರಲ್ಲ, ನಕ್ಕರಲ್ಲ ದೇಶದ ಜನ. ಇವೆರಡು ಕಂದಮ್ಮಗಳು ಇವು. ನೋಡಿ ಬೆಳೆದಾರ ಇವರು. ಇವ್ರಿಗೆ ಸಪೋರ್ಟ್ ಮಾಡೋಣ ನಾನು. ಇವ್ರನ್ನ ಯಾಕೆ ಸಪೋರ್ಟ್ ಮಾಡ್ತಾನೆ ಅಂದ್ರೆ, ಅಜ್ಜಿ ಸತ್ಲು, ಅಪ್ಪ ಸತ್ಲು ಆದ್ರೂ ಸಹಿತ ಹೋರಾಟವನ್ನು ಇವ್ರು ಬಿಟ್ಟಿಲ್ಲ. ಇಬ್ಬರದ ಇಬ್ಬರು ಮಕ್ಕಳು ಹೋರಾಟವನ್ನು ಬಿಟ್ಟಿಲ್ಲ. ಇವ್ರ ಜೊತೆ ನನ್ನ ಹೋರಾಟ ಇರ್ತೈತಿ. ನಾವು ಪ್ರಾಣ ಮಾನ ಮತ್ತೊಂದು ಯಾವನ ನಾನು ಕೊಲ್ಲಕ್ ಬಂದದ್ದು ಇಲ್ಲೇ ಆ ಕುಮಾರಪಟ್ಟಣ ನಾನು ಬೇಬರ್ಸಿ ನಾನು ಬಿಟ್ಟು ನೀರು ಕುಡಿದಿಯಲ್ಲ ನೀನು ನಾನು ಬಿಟ್ಟು ಉಕ್ಕಡಗಾತ್ರಿ ಕುಡಿದು ಬಿಟ್ಟು ಅಂತ ಉಕ್ಕಡಗಾತ್ರಿ ಕುಡಿಯೋದೇನು? ಅಷ್ಟೆಲ್ಲ ಇದು ಮಾಡಿ ಬಂದ ನೀರನ್ನ ಕುಡ್ದ ನೀನು. ಗುತ್ತೂರಿಂದ ಬಂದಂತ ಗಮಾರ ನೀನೇನಲ್ಲ ನನ್ನ ಮರ್ಡರ್ ಮಾಡೋದು? ತಾಕತ್ತಿದ್ರಿಗೆ ಬಾ ಮರ್ಡರ್ ಮಾಡಿ ನೀನು. ಜಗ್ಗನ್ ಜೈಲಿಗೆ ಹಚ್ಚಿದ ನೋಡು. ಹಂಗೆ ಇನ್ನೊಬ್ಬನಂದ ಅವನು ಬಿಜಾಪುರದ, ಅವನು ಸದ್ಯ ಜೈಲಿಗೆ ಹಾಕಿಸ್ತಾನೆ. ನಿಂದು ಜೈಲ್ ಆಗ್ತೈತಿ 7 ವರ್ಷ. ನನ್ನ ಮನೆ ಮುರುದ್ದಿ ಅಲ್ಲ. 452 IPC 452 IPC ಓದ್ಕ್ಯಾ ನಿಮ್ ಲಾಯರ್ ಕೇಳು. 7 ವರ್ಷಕ್ಕಿಂತ ಕಡಿಮೆ ಇಲ್ಲದ ಶಿಕ್ಷೆ ಮಾಡಿಸ್ತಾನೆ, 25 ಲಕ್ಷ ದಂಡ ಮಾಡಿಸ್ತಾನೆ. ಅಷ್ಟೇ ಅಲ್ಲ, IT ರೈಡ್ ಮಾಡಿಸ್ತಾನೆ. ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾನೆ, ITಗೂ ಕೊಟ್ಟಿದ್ದಾನೆ. ಡಿಕ್ಲರೇಷನ್ ಎಷ್ಟು ಮಾಡಿದ ನಾವು MLA ಎಲೆಕ್ಷನ್ಯಾಗ 35ರಿಂದ 40 ಲಕ್ಷ ಅವನ ಅಸೆಟ್ ತೋರಿಸಿದಾನ. ಬೇನಾಮಿ ಟ್ರಾನ್ಸಾಕ್ಷನ್ 300 ಕೋಟಿ ಐತಿ. ಈಗ ಹೇಳಿದೆ ಒಬ್ಬನೇನು ಎಷ್ಟು ದುಡ್ದ ಅಂತಂದೇಳಿ. ಎಷ್ಟು ದುಡ್ದ? ಹಂಗ ನಿಮ್ದು ಫೋಟೋ ಬರೋದಿಲ್ಲ ಹೇಳು. ಅಂದಾಜು ಎಷ್ಟು ದುಡ್ದ? 100 ಕೋಟಿ ದುಡ್ದಾನ ಅಲ್ಲ? ಅಲ್ಲೇರ ಒಬ್ರು ಹೆಸರು ಹೇಳೋದು ಬೇಡ. ಎಕ್ಸ್ ಅಲ್ಲೇರ 100 ಕೋಟಿ ದುಡ್ದದ್ದಲ್ಲದು, ಹೊಡೆದದ್ದು. ಮಳ್ಳೋ ಪಳ್ಳೋ ಕಮಿಷನ್ ಅದರ ತಿಂದದ್ದು. ಅದಕ್ಕೆ ದುಡಿಮೆ ಅನ್ಬೇಡ್ರಿ ನೀವು ರೈತರು. ನಿಮ್ ಬಗ್ಗೆ ಗೌರವ ಇದೆ. ನೀವು ರೈತರು ದುಡ್ಡು ತಿಂದಿದ್ದೀರಿ ನೀವು. ನಾನು ದುಡ್ಡು ತಿಂದಾನೆ. ಯಾವಂದರ ಹೇಸಿಗೆ ₹1 ಬಿದ್ದತಿ ಅಂದ್ರೆ ಇದೇ ಬೀರಣ್ಣರು ನೋಡು ಉಂಗ್ರ ಮುಯಿ ಮಾಡಿದ್ರು. ಮುಯಿ ಮಾಡಿ ಮನಿ ಕಟ್ಟಕ್ ಮಳ್ಳಿ ಏರ್ಕೊಟ್ರು. ಅವಾಗ ₹200 ₹300 ಲೋಡ್ ಸಿಗೋದು ಮಳ್ಳು. ಬೇಡ ₹500 ಒಳ್ಳೆ ಮಳ್ಳು ಸಿಗೋದು. ನನಗೆ ಮಳ್ಳು ಸಹ ತಗೊಳಕ ಶಕ್ತಿ ಇದ್ದಿಲ್ಲ. ನನಗೆ ಮಳ್ಳು ತಗೊಳಕ್ ಕೂಡ ಶಕ್ತಿ ಇದ್ದಿಲ್ಲ. ಅವಾಗ ಅವರಷ್ಟರು ಹೇಳಿದ್ರು, ನದಿ ಹಳ್ಳಿ ಜನ, ನನಗೆ ನೋಡ್ಕೊಂತ ನದಿ ಹರಳಹಳ್ಳಿಯ ನಾನು ಕೇಸ್ ನಡೆಸಿದಂತ ಜನ ಊರಾಗೆಲ್ಲ ಕಲ್ಲು ಗಿಲ್ಲು ತೂರಾಟ